ನಮಸ್ಕಾರ ಪ್ರೀತಿಯ ವೀಕ್ಷಕ ಅಭಿಮಾನಿಗಳೇ, ಗ್ಲೋಬಲ್ ರಾಜಕೀಯ ಯೂಟ್ಯೂಬ್ ಚಾನಲ್ಗೆ ತಮಗೆ ಹಾರ್ದಿಕ ಸ್ವಾಗತ. ನಾನು ಜೀವನ್ ಕುಮಾರ್. ವೀಕ್ಷಕರೇ, ಸದ್ಯ ಜಗತ್ತಿನ 4 ದಿಕ್ಕುಗಳತ್ತ ನಾವು ಚಿತ್ತ ಹರಿಸಿದರೆ ಎಲ್ಲಾ ಕಡೆಗಳಿಂದಲೂ ಅನಿಶ್ಚಿತತೆಯ ಕರಿಚಾಯ ಆವರಿಸಿದೆ ಎಂದರೆ ಅತಿಶಯೋಕ್ತಿ ಆಗಲಾರದು. ಒಂದು ಕಡೆ ಬಾಂಗ್ಲಾದಲ್ಲಿ ರಣಭೀಕರ ಪ್ರತಿಭಟನೆ, ಹಿಂಸಾಚಾರಗಳು ನಡೆಯುತ್ತಿದ್ದರೆ ಮತ್ತೊಂದೆಡೆ ಪಾಕಿಸ್ತಾನದ ಸ್ಥಿತಿ ಯಾವ ರೀತಿ ಇದೆ ಎಂದು ಎಲ್ಲರಿಗೂ ತಿಳಿದಿದೆ. ಅದರಲ್ಲೂ ವಿಶ್ವದ ಏಕೈಕ ಸೂಪರ್ ಪವರ್ ದೇಶವೆಂದೇ ಗುರುತಿಸಿಕೊಂಡಿರುವ ಅಮೆರಿಕವು ಸದ್ಯ ನಿಕೋಲಾಸ್ ಮದುರೋ ನೇತೃತ್ವದ ವೆನೆಜುವೆಲಾ ಸರ್ಕಾರದ ಮೇಲೆ ಒತ್ತಡ ಹೇರುತ್ತಿದ್ದು ಆ ದೇಶದ ಸುತ್ತಲೂ ತನ್ನ ಮಿಲಿಟರಿ ನಿಯೋಜಿಸಿದೆ. ಹಾಗಾಗಿ ಸಂಭಾವ್ಯ ಯುದ್ಧದ ಕರಿಚಾಯೆ ಆವರಿಸಿದೆ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತಿದೆ. ವೀಕ್ಷಕರೇ, ಇದೇ ಹೊತ್ತಿನಲ್ಲಿ ಭಾರತದ ಅತಿ ದೊಡ್ಡ ನೌಕಾನೆಲೆಯಾಗಿರುವ ನಮ್ಮ ಕರ್ನಾಟಕದ ಕಾರವಾರದ ಪ್ರಾಜೆಕ್ಟ್ ಸೀಬರ್ಡ್ ಅಥವಾ INS ಕದಂಬ ನೌಕಾನೆಲೆಯ ತುಸು ದೂರದಲ್ಲಿ ಚೀನಾದ GPS ಹೊಂದಿರುವ ಪಕ್ಷಿಯೊಂದು ಪತ್ತೆಯಾಗಿರುವುದು ಹಲವು ಸಂಶಯಗಳಿಗೆ ಎಡೆಮಾಡಿಕೊಟ್ಟಿದೆ. ಕಾರವಾರದ ತಿಮ್ಮಕ್ಕ ಗಾರ್ಡನ್ ಬೀಚ್ ನಲ್ಲಿ ಸೀಗಲ್ ಹಕ್ಕಿಯ ದೇಹದಲ್ಲಿ ಚೀನಾ ಮೂಲದ GPS ಟ್ರ್ಯಾಕರ್ ಪತ್ತೆಯಾಗಿದ್ದ ಸಂಗತಿ ದೇಶದ ಭದ್ರತಾ ವಿಚಾರಕ್ಕೆ ಸಂಬಂಧಿಸಿ ತೀರಾ ಆತಂಕ ತಂದಿದೆ. ವೀಕ್ಷಕರೇ, ಯಾವುದೇ ಜಾಗತಿಕ ನೆಲೆಯಲ್ಲಿ ನಡೆಯುವ ಶಸ್ತ್ರಾಸ್ತ್ರಗಳ ಯುದ್ಧವನ್ನು ಗೆಲ್ಲುವುದಕ್ಕೆ ಆ ದೇಶದ ಬಳಿ ಇರುವ ಅತ್ಯಾಧುನಿಕ ಅಸ್ತ್ರಗಳು, ರಣತಂತ್ರಗಳು ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬುದು ಎಲ್ಲರಿಗೂ ತಿಳಿದಿರುವ ಸಂಗತಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ವಿರೋಧಿ ರಾಷ್ಟ್ರಗಳು ಯಾವ ರೀತಿಯ ಅಸ್ತ್ರಗಳನ್ನು ಹೊಂದಿದೆ, ಆ ದೇಶಗಳ ಮಿಲಿಟರಿ ನೆಲೆ, ಸೈನಿಕರ ನಿಯೋಜನೆ, ಯುದ್ಧ ರಣತಂತ್ರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವುದು ಕೂಡ ಯುದ್ಧದಲ್ಲಿ ಮೇಲುಗೈ ಸಾಧಿಸಲು ನೆರವಾಗುತ್ತದೆ. ಇದೇ ಕಾರಣಕ್ಕಾಗಿ ಜಗತ್ತಿನ ಪ್ರಮುಖ ದೇಶಗಳು ಸ್ಪೈ ಸ್ಯಾಟಲೈಟ್, ಗೂಢಚಾರರು ಸೇರಿದಂತೆ ವಿವಿಧ ರೀತಿಯ ರಣತಂತ್ರಗಳನ್ನು ಎದುರಾಳಿ ರಾಷ್ಟ್ರಗಳ ಮೇಲೆ ಪ್ರಯೋಗಿಸುವ ಮೂಲಕ ಮೇಲುಗೈ ಸಾಧಿಸಲು ಪ್ರಯತ್ನಿಸುತ್ತದೆ. ಆದರೆ ಕೆಲವೊಮ್ಮೆ ಸ್ಪೈ ಸ್ಯಾಟಲೈಟ್, ಗೂಢಚಾರರ ಜೊತೆಗೆ ಇತರೆ ಸರಳ ತಂತ್ರಗಳನ್ನು ಕೂಡ ಬಳಸಲಾಗುತ್ತದೆ. ಅವುಗಳಲ್ಲಿ ಹಕ್ಕಿಗಳಿಗೆ ಕಣ್ಗಾವಲು ಡಿವೈಸ್ಗಳನ್ನು ಕಟ್ಟಿ ವೈರಿ ರಾಷ್ಟ್ರಗಳಿಗೆ ಚೂ ಬಿಡುವ ಕಾರ್ಯ ಕೂಡ ಒಂದಾಗಿದೆ. ವೈರಿ ರಾಷ್ಟ್ರಗಳ ಮಿಲಿಟರಿ ನೆಲೆಗಳು ಸೇರಿದಂತೆ ಪ್ರಮುಖ ಸ್ಥಳಗಳ ವಿಚಾರಗಳನ್ನು ತಿಳಿದುಕೊಳ್ಳಲು ಅಥವಾ ಮ್ಯಾಪಿಂಗ್ ನಡೆಸಲು ಹಕ್ಕಿಗಳನ್ನು ಬಳಸುವ ಕಾರ್ಯ ಇದೇನು ಹೊಸತಲ್ಲ. ಹಿಂದಿನಿಂದಲೂ ಈ ರೀತಿಯ ತಂತ್ರಗಳನ್ನು ಬಳಸಲಾಗುತ್ತಿದೆ. ಅಲ್ಲದೆ ಇಂದಿನ AI ಕಾಲದಲ್ಲೂ ಇದು ನಡೆಯುತ್ತಿರುವುದು ಅಚ್ಚರಿ ಕೂಡ ಅಲ್ಲ. ಅದರಲ್ಲೂ ಮತ್ತೊಂದು ರಾಷ್ಟ್ರಗಳ ಬಗ್ಗೆ ಕಣ್ಗಾವಲು ನಡೆಸುವಲ್ಲಿ ಚೀನಾ ತುಸು ಹೆಚ್ಚೇ ಮುಂಚೂಣಿಯಲ್ಲಿರುವುದು ಎಲ್ಲರಿಗೂ ತಿಳಿದಿರುವ ಸಂಗತಿ. 2 ವರ್ಷಗಳ ಹಿಂದೆ ಅಂದರೆ 2023ರಲ್ಲಿ ಚೀನಾದ ಸ್ಪೈ ಬಲೂನ್ ಅಮೆರಿಕದಲ್ಲಿ ಹಲವೆಡೆ ಸಂಚರಿಸಿ ಮಿಲಿಟರಿ ಮಾಹಿತಿ ಕಲೆ ಹಾಕುವಲ್ಲಿ ಯತ್ನಿಸಿದ್ದು ಅಮೆರಿಕದಲ್ಲಿ ದೊಡ್ಡ ರಾದಂತವನ್ನೇ ನಿರ್ಮಿಸಿತ್ತು. ಕೊನೆಗೆ ಅಮೆರಿಕ ತನ್ನ F-22 ಯುದ್ಧ ವಿಮಾನದ ಮೂಲಕ ಚೀನಾದ ಸ್ಪೈ ಬಲೂನ್ ಹೊಡೆದುರುಳಿಸಿದ್ದು ಜಾಗತಿಕ ಮಟ್ಟದಲ್ಲಿ ಸುದ್ದಿ ಕೂಡ ಆಗಿತ್ತು. ಇನ್ನು ಜಾಗತಿಕ ಮಟ್ಟದಲ್ಲಿ ವೈರಿ ರಾಷ್ಟ್ರದ ಮೇಲೆ ಗೂಢಚಾರ ನಡೆಸುವುದು ಸಾಮಾನ್ಯವಾದ ಸಂಗತಿ. ಹಿಂದಿನಿಂದಲೂ ನೆರೆ ರಾಷ್ಟ್ರ ಚೀನಾವು ಭಾರತದ ಮೇಲೆ ಗೂಢಚಾರ ನಡೆಸುವ ಕಾರ್ಯ ನಡೆಸುತ್ತಲೇ ಬಂದಿದೆ ಎಂದು ಹಿರಿಯ ಅಧಿಕಾರಿಗಳ ಮಾತು. ಅನೇಕ ಬಾರಿ ಭಾರತದ ಮೇಲೆ ಗೂಢಚಾರ ನಡೆಸಿದ್ದ ಬಗ್ಗೆ ಆರೋಪ ಕೂಡ ಕೇಳಿ ಬಂದಿದೆ. ಆದರೆ ಇದಕ್ಕೆ ಪುಷ್ಟಿ ನೀಡುವಂತ ಮತ್ತೊಂದು ನಿದರ್ಶನ ಬೆಳಕಿಗೆ ಬಂದಿದೆ. ಈ ಮೊದಲೇ ಹೇಳಿದಂತೆ ಭಾರತದ ಅತಿ ದೊಡ್ಡ ನೌಕಾನೆಲೆ ಕಾರವಾರದ INS ಕದಂಬ ನೌಕಾನೆಲೆ ಬಳಿಯೇ ಇದು ಪತ್ತೆಯಾಗಿರುವುದು ಅನುಮಾನ ಮೂಡಿಸಿದೆ. ಕಾರವಾರದ ತಿಮ್ಮಕ್ಕ ಗಾರ್ಡನ್ ಬೀಚ್ನಲ್ಲಿ ಸೀಗಲ್ ಹಕ್ಕಿಯ ದೇಹದಲ್ಲಿ ಚೀನಾದ GPS ಟ್ರ್ಯಾಕರ್ ಪತ್ತೆಯಾಗಿದ್ದ ಸಂಗತಿ ದೇಶದ ಭದ್ರತಾ ವಿಚಾರಕ್ಕೆ ಸಂಬಂಧಿಸಿ ತೀರಾ ಆತಂಕಕಾರಿ. ಪ್ರಕರಣ ಬೆಳಕಿಗೆ ಬಂದ ಬಳಿಕ ಉತ್ತರ ಕನ್ನಡ ಜಿಲ್ಲಾ ಪೊಲೀಸರು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿ ಹಕ್ಕಿಯ ದೇಹದಲ್ಲಿದ್ದ GPS ಟ್ರ್ಯಾಕರ್ ಅನ್ನು ಸುರಕ್ಷಿತವಾಗಿ ಹೊರತೆಗೆದು ಈಗಾಗಲೇ ತಪಾಸಣೆ ನಡೆಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಈ GPS ಟ್ರ್ಯಾಕರ್ ಚೀನಾದ ಇಕೋ ಎನ್ವಿರಾನ್ಮೆಂಟ್ ಸೈನ್ಸ್ ಅಕಾಡೆಮಿ ಎಂಬ ಸಂಸ್ಥೆಗೆ ಸಂಬಂಧಿಸಿದ್ದು ಎಂಬ ಮಾಹಿತಿ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಟ್ರ್ಯಾಕರ್ಗೆ ಸಂಬಂಧಿಸಿದ ವಿವರಗಳನ್ನು ತಿಳಿದುಕೊಳ್ಳಲು ಇಕೋ ಎನ್ವಿರಾನ್ಮೆಂಟ್ ಸೈನ್ಸ್ ಅಕಾಡೆಮಿ ಸಂಸ್ಥೆಗೆ ಇಮೇಲ್ ಮೂಲಕ ಸಂಪರ್ಕಿಸಿದೆ. ಆದರೆ ಚೀನಾದ ಈ ಸಂಸ್ಥೆಯು ವಿಶ್ವದ 190ಕ್ಕೂ ಹೆಚ್ಚು ದೇಶಗಳಲ್ಲಿ ಪರಿಸರ ಸಂರಕ್ಷಣೆ, ಹಕ್ಕಿಗಳ ವಲಸೆ, ಜೀವವೈವಿಧ್ಯ ಹಾಗೂ ಜೀವ ಸಂಕುಲದ ಜೀವನ ಚಕ್ರದ ಕುರಿತು ಅಧ್ಯಯನ ನಡೆಸುತ್ತಿದೆ. ಈ ಸಂಶೋಧನೆಯ ಭಾಗವಾಗಿ ಸೀಗಲ್ ಸೇರಿದಂತೆ ಹಲವು ಹಕ್ಕಿಗಳಿಗೆ GPS ಟ್ರ್ಯಾಕರ್ ಅಳವಡಿಸಿ ಅವುಗಳ ಹಾರಾಟದ ಮಾರ್ಗ, ವಲಸೆ ಸ್ವಭಾವ, ಜೀವನ ಚಕ್ರವನ್ನು ಅಧ್ಯಯನ ಮಾಡಲಾಗುತ್ತಿದೆ ಎಂದು ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ. ಆದರೆ ಇದು ಚೀನಾದ ಸಂಸ್ಥೆಯ ಸ್ಪಷ್ಟನೆ ಎಂದು ಹೇಳಿದರೂ ಅದನ್ನು ನಂಬುವ ಯಾವುದೇ ಇರಾದೆಯಲ್ಲಿ ಭಾರತವಿಲ್ಲ. ಯಾಕೆಂದರೆ ಭಾರತಕ್ಕೆ ಚೀನಾದ ಟ್ರ್ಯಾಕ್ ರೆಕಾರ್ಡ್ ಬಗ್ಗೆ ಸಂಪೂರ್ಣ ಅರಿವಿದೆ. ಒಂದು ಕಡೆಯಲ್ಲಿ ಸ್ನೇಹದ ಮಾತು ಮುಂದಿರಿಸುತ್ತಾ ಮತ್ತೊಂದೆಡೆ ಭಾರತದ ವಿರುದ್ಧವೇ ಪ್ರತಿತಂತ್ರ ಹೆಣೆಯುವ ಚೀನಾದ ಕುಶಾಗ್ರ ನೀತಿಯ ಬಗ್ಗೆ ಭಾರತಕ್ಕೆ ಚೆನ್ನಾಗಿ ಅರಿವಿದೆ. ಹಾಗಾಗಿ ಕಾರವಾರದಲ್ಲಿ ಪತ್ತೆಯಾದ ಚೀನಾದ GPS ಪ್ರಕರಣ ಬಗ್ಗೆ ಭಾರತದ ಭದ್ರತಾ ಅಧಿಕಾರಿಗಳು ಹೆಚ್ಚಿನ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಎನ್ನಲಾಗಿದೆ. ಈ ಹಂತದಲ್ಲಿ ಗೂಢಚಾರ ನಡೆಸಿದ ಬಗ್ಗೆ ನಮ್ಮ ಬಳಿ ಯಾವುದೇ ದಾಖಲೆಗಳಿಲ್ಲ ಎಂದು ಕಾರವಾರ ಪೊಲೀಸರು ತಿಳಿಸಿದ್ದರೂ ಚೀನಾ ಗೂಢಚಾರ ನಡೆಸಿದ ಬಗ್ಗೆ ಸಂಪೂರ್ಣವಾಗಿ ತಳ್ಳಿ ಹಾಕುವಂತಿಲ್ಲ. ಯಾಕೆಂದರೆ ಚೀನಾದ GPS ಹೊಂದಿದ ಸೀಗಲ್ ಪಕ್ಷಿ ಪತ್ತೆಯಾಗಿರುವುದು ಮತ್ತೆಲ್ಲೂ ಅಲ್ಲ, ಬದಲಾಗಿ ಭಾರತದ ರಕ್ಷಣಾ ವಲಯದಲ್ಲಿ ಅತಿ ಸೂಕ್ಷ್ಮ ಮತ್ತು ಅತ್ಯಂತ ಆಯಾಕಟ್ಟಿನ ಪ್ರದೇಶವೆಂದೇ ಗುರುತಿಸಿಕೊಂಡಿರುವ ಕಾರವಾರದ ಪ್ರಾಜೆಕ್ಟ್ ಸೀಬರ್ಡ್ ಅಥವಾ INS ಕದಂಬ ನೌಕಾನೆಲೆ ಬಳಿ. ಅಲ್ಲದೆ ಶತ್ರು ರಾಷ್ಟ್ರಗಳ ನಿದ್ದೆಗಡಿಸುವ ಭಾರತದ ಯುದ್ಧ ನೌಕೆಗಳು, ಸಬ್ಮರೀನ್ಗಳು ಸೇರಿದಂತೆ
ಪ್ರಮುಖ ನೌಕೆಗಳು ಇರುವುದು ಇದೇ ಪ್ರದೇಶದಲ್ಲಿ. ಅಲ್ಲದೆ ಉತ್ತರ ಕನ್ನಡದಲ್ಲಿ ಪ್ರಮುಖ ಅಣೆಕಟ್ಟುಗಳು ಕೂಡ ಇದೆ. ಹಾಗಾಗಿ ಸಹಜವಾಗಿ ಈ ಪ್ರದೇಶದ ಮೇಲೆ ಚೀನಾವು ಪರಿಸರ ಅಧ್ಯಯನ ವಿಚಾರ ಮುಂದಿಟ್ಟು ಗೂಢಾಚಾರ ನಡೆಸುವ ಸಾಧ್ಯತೆ ಕೂಡ ತುಸು ಹೆಚ್ಚೇ ಇದೆ. ಅದು ಅಲ್ಲದೆ ಕಳೆದ ವರ್ಷದ ನವೆಂಬರ್ನಲ್ಲಿ ಕೂಡ ಕಾರವಾರದ ಬೈತ್ಕೋಲ್ ಪ್ರದೇಶದಲ್ಲಿ ಹದ್ದಿನ ಕಾಳಿಗೆ ಇದೇ ರೀತಿಯ GPS ಕಟ್ಟಿ ಹಾರಿಬಿಟ್ಟಿದ್ದ ಪ್ರಕರಣ ಕೂಡ ಬೆಳಕಿಗೆ ಬಂದಿತ್ತು. ಹಾಗಾಗಿ ದ್ವಿತೀಯ ಬಾರಿಗೆ ಭಾರತದ ಪ್ರಮುಖ ನೌಕಾನೆಲೆಯಾಗಿರುವ ಕಾರವಾರ ಬಳಿ ಈ ನಿದರ್ಶನ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ತುಸು ಹೆಚ್ಚೇ ಮುತುವರ್ಜಿಯಿಂದ ಪ್ರಕರಣದ ಬಗ್ಗೆ ತನಿಖೆ ನಡೆಸಬೇಕಿದೆ. ಯಾಕೆಂದರೆ ವೈರಿ ರಾಷ್ಟ್ರದ ಯಾವುದೇ ನಡೆಯನ್ನು ಸಾಮಾನ್ಯ ಎಂಬಂತೆ ಪರಿಗಣಿಸುವಂತಿಲ್ಲ. ಈ ವಿಚಾರದಲ್ಲಿ ಹೆಚ್ಚಿನ ಅಲರ್ಟ್ ಹೊಂದಿರಲೇಬೇಕಿದೆ. ಓಕೆ ವೀಕ್ಷಕರೇ, ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ಈ ಬಗ್ಗೆ ನೀವು ನಿಮ್ಮ ವಿಚಾರಗಳನ್ನು ಕಮೆಂಟ್ ಮೂಲಕ ತಿಳಿಸಬಹುದು ಎಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಶುಭವಾಗಲಿ.